ವಿಜಯನಗರದ ಸಾಮ್ರಾಜ್ಯದಲ್ಲಿ ಚಾತುರ್ಯವುಳ್ಳ ಪಂಡಿತರು ಇದ್ದಾರೆ. ಅದರಲ್ಲಿ ಪ್ರಖ್ಯಾತವುಳ್ಳ ಪಂಡಿತ ಎಂದರೆ ಅದು ತೆನಾಲಿ ರಾಮಕೃಷ್ಣ. ಇವನ ಬಗ್ಗೆ ತುಂಬ ಕಥೆಗಳು ಇದ್ದು ಅದರಲ್ಲಿ ಇದು ಕೂಡ ಒಂದು. ಬನ್ನಿ ಈಗ ಕಥೆಯೊಳಗಡೆ ಹೋಗೋಣ. ಒಂದು ದಿನ ರಾತ್ರಿ ತೆನಾಲಿರಾಮನ ಮನೆಗೆ ಕಳ್ಳತನ ಮಾಡಬೇಕೆಂದು ಇಬ್ಬರು ಕಳ್ಳರು ಹೊಂಚು ಹಾಕಿದ್ದರು. ಇದನ್ನು ಅರಿತ ತೆನಾಲಿರಾಮನು ಹೆಂಡತಿಗೆ ಜೋರಾಗಿ ಹೇಳಿದನು, ನೋಡು, ಕಳ್ಳರ ಭಯವಿದೆ. ನಮ್ಮ ಒಡವೆಗಳ ಪೆಟ್ಟಿಗೆಯನ್ನು ತೋಟದ ಬಾವಿಗೆ ಹಾಕಿಬಿಡೋಣ. ಕಳ್ಳರು ಇದನ್ನು ಕೇಳಿ ಸಂಭ್ರಮಿಸಿದರು. ರಾಮನು ಒಂದು ಭಾರವಾದ ಪೆಟ್ಟಿಗೆಯಲ್ಲಿ ಕಲ್ಲನ್ನು ಸೇರಿಸಿ ಬಾವಿಗೆ ಎಸೆದನು. ಕಳ್ಳರು ಇಡೀ ರಾತ್ರಿ ಬಾವಿಯಿಂದ ನೀರನ್ನು ಸೇದಿ ಹೊರ ಹಾಕಿದರು. ಬೆಳಗಾಗುವಷ್ಟರಲ್ಲಿ ನೀರು ಖಾಲಿಯಾಗಿ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದರೆ ಅದರಲ್ಲಿ ಬರೀ ಕಲ್ಲುಗಳಿದ್ದವು. ರಾಮನು ತೋಟಕ್ಕೆ ಬಂದನು. ಕಳ್ಳರಿಗೆ ಹೇಳಿದನು, ಸ್ನೇಹಿತರೆ, ನನ್ನ ತೋಟದ ಗಿಡಗಳಿಗೆ ಉಚಿತವಾಗಿ ನೀರು ಹರಿಸಿದ್ದಕ್ಕೆ ಧನ್ಯವಾದಗಳು ಎಂದನು. ಕಳ್ಳರು ನಾಚಿಕೆಯಿಂದ ಓಡಿ ಹೋದರು.